राज्य सरकारने भीषण पावसामुळे बाधित झालेल्या कुटुंबांच्या रक्षणासाठी पुढे यावे असे राज्यसभेचे सदस्य इराण्णा कडाडी यांनी सांगितले। शनिवारी बेळगावमध्ये पत्रकार परिषदेत ते बोलत होते। जिल्ह्यामध्ये पावसाचं प्रमाण वाढलं आहे। तब्बल 115 मिलीमीटर पावसाची नोंद झाली आहे। पश्चिम घाट परिसरात पाऊस झाल्यामुळे राजापूर जलाशयातील पाणी कृष्णा नदीला सोडलं जात आहे। त्यामुळे गोकाकमध्ये अनेक घरे पाण्याखाली गेली आहेत। काही नागरिकांनी तात्पुरत्या निवाऱ्यात आश्रय घेतला असल्याचं त्यांनी सांगितले। ಮನೆ ಭಾಗಶಾನ್ಯಗಳಿಗಾಗಿರಬಹುದು ಮನೆಯೊಳಗೆ ನೀರು ಹೊತ್ತಿದ್ರು ಕೂಡ ಅವರಿಗೆ 10,000 ರೂಪಾಯಿ ತತ್ಕಾಲದ ಪರಿಹಾರ ಅಂತ ಕೊಟ್ಟಿದ್ದು ನಾವು। ಅಂದ್ರೆ ಹಾಸಿಗೆ ಮಲಿಗೆ ಏನಾದ್ರು ಬೇಕಾದ್ರೂ ತಗೊಳ್ಳಿ, ಬಾಂಡಿ ಏನಾದ್ರು ಬೇಕಾದ್ರೂ ತಗೊಳ್ಳಿ ಅಂತ ಹೇಳಿ ಅವತ್ತು ನಮ್ಮ ಸರ್ಕಾರದಿಂದ ಕೊಟ್ಟಿದ್ದೀವಿ। ಇವತ್ತಿನ ತನಕ ನೀವು 1 ರೂಪಾಯಿನೂ ಆ ತಕ್ಷಣದ ಪರಿಹಾರ ಅಂತ ಹೇಳಿ 1 ರೂಪಾಯಿನೂ ಜಿಲ್ಲಾಡಳಿತ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ। ಅದಲ್ಲದೆ ಯಾರು ಜೀವವನ್ನು ಕಳ್ಕೊತಾರೆ ಇಂಥ ಪ್ರವಾಹದ ಸಂದರ್ಭದಲ್ಲಿ, ಮಳೆಗಾಲದ ಸಂದರ್ಭದಲ್ಲಿ ಅವರಿಗೂ ಕೂಡ ಬಹಳ ದೊಡ್ಡ ಪ್ರಮಾಣದ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ನಾವು ಕೊಟ್ಟಿದ್ದೀವಿ। ಇಲ್ಲಿ ತನಕ ಸುಮಾರು 7 ಜನ ಮೃತರಾಗಿದ್ದಾರೆ। ಅದ್ರ ಬಗ್ಗೆನೂ ಕೂಡ ಜಿಲ್ಲಾಡಳಿತ ಗಮನ ಹರಿಸಬೇಕು। ತಕ್ಷಣ ಅವರಿಗೂ ಕೂಡ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕನ್ನುವಂಥದ್ದನ್ನು ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೇನೆ। ಅದಲ್ಲದೆ ಬೆಳೆ ಕಳ್ಕೊಂಡವ್ರಿಗೆ, ಬೆಳೆ ಹಾನಿಯಾದಂಥ ಪ್ರದೇಶಗಳಿಗೆ ಅವತ್ತು 6,800 ರೂಪಾಯಿ ಪ್ರತಿ ಹೆಕ್ಟರ್ಗೆ SDRF ನಾರ್ಮ್ಸ್ ಪ್ರಕಾರ, ಅದಕ್ಕೆ ಹೆಚ್ಚುವರಿ 10,000 ರೂಪಾಯಿ ನಾವು ಸೇರಿಸಿ 16,800 ರೂಪಾಯಿ ಕೊಟ್ಟಿದ್ದೀವಿ। ನೀರಾವರಿ ಪ್ರದೇಶದಲ್ಲಿ 13,500 ರೂಪಾಯಿ ಇತ್ತು। ಈಗ ನಾ ಹೇಳಿದ್ದು 6,800 ಕುಷ್ಕಿ ಇದ್ರೊಳಗೆ। ನೀರಾವರಿ ಪ್ರದೇಶದೊಳಗೆ ಪ್ರತಿ ಹೆಕ್ಟರ್ಗೆ 13,500 ಇತ್ತು। ಅದಕ್ಕೆ ಹೆಚ್ಚುವರಿ 10,000 ರೂಪಾಯಿ ಸೇರಿಸಿ 23,500 ರೂಪಾಯಿ ಕೊಟ್ಟಿದ್ದೀವಿ। ಮತ್ತು ದೀರ್ಘಾವಧಿ ಬೆಳೆ ಯಾರು ಬೆಳೆದಿದ್ರೆ, ತೋಟಗಾರಿಕೆ ಬೆಳೆ ಬೆಳೆದಿದ್ರು, ಮಾವು, ತೆಂಗು, ಬಾಳೆ ಈ ರೀತಿ ಏನಾದರೂ ಬೆಳೆದಿದ್ರೆ ಅದಕ್ಕೆ 18,500 ರೂಪಾಯಿ ಮಾತ್ರ ಇತ್ತು। ಅದಕ್ಕೆ ಹೆಚ್ಚುವರಿ ನಾವು 10,000 ಸೇರಿಸಿ 28,500 ರೂಪಾಯಿಗಳನ್ನ ನಾವು ಕೊಟ್ಟಿದ್ದೀವಿ। ಇವತ್ತು SDRF ರೂಲ್ಸ್ ಜಾಸ್ತಿ ಆಗ್ಯದ। ಮಳೆ ಆಶ್ರಿತ ಪ್ರದೇಶಕ್ಕೆ 8,500, ನೀರಾವರಿ ಪ್ರದೇಶಕ್ಕೆ 17,000, ದೀರ್ಘಾವಧಿ ಬೆಳೆಗೆ 22,500, ಅದಕ್ಕಿನ್ನೂ ಹೆಚ್ಚುವರಿ 10,000, 20,000 ಸೇರಿಸಿಕೊಟ್ರೆ ಅದು ರೈತನಿಗೆ ಒಂದಿಷ್ಟು ಏನಾದರೂ ಹೆಲ್ಪ್ ಆಗ್ತದ ಅನ್ನುವಂಥದ್ದು ನನ್ನ ಆಗ್ರಹ ಅದ। ಮತ್ತು ಜಿಲ್ಲೆಯೊಳಗೆ ಈ ಮಳೆಯ ಕಾರಣದಿಂದ ಅನೇಕ ರಸ್ತೆಗಳು ಇವತ್ತು ಹಾಳಾಗಿಬಿಟ್ಟಿದಾವೆ। ತೋಟಕ್ಕೆ ಹೋಗೋ ರಸ್ತೆ ಇರ್ಬೋದು, ರಾಜ್ಯ ಹೆದ್ದಾರಿ ಇರ್ಬೋದು, ಜಿಲ್ಲಾ ಹೆದ್ದಾರಿ ಇರ್ಬೋದು, ಈ ರೀತಿ ಎಲ್ಲ ಹೆದ್ದಾರಿಗಳು ಕೂಡ ಇವತ್ತು ಹಾನಿಗೊಳಗಾಗಿದ್ದಾವೆ। ಸೇತುವೆಗಳು 43 ಈಗಾಗಲೇ ಹೇಳಿದ್ದೀನಿ, ಅವು ಕೂಡ ಹಾನಿಗೊಳಗಾಗಿದ್ದಾವೆ। ಯುದ್ಧೋಪಾದಿಯಲ್ಲಿ ಅವನ್ನ दुरुस्ती ಮಾಡುವಂತದ್ದಕ್ಕೆ जिल्हाडಳಿತ। यावेळी इरय्या खोत, FS सिद्धनगौडर आदी उपस्थित होते। संकल्प शिंदे, KMM मराठी, बेळगाव।